ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ 12ನೆಯ ಶತಮಾನದ ಮಹಾನ್ ಕ್ರಾಂತಿಯ ಅಧಿಕಾರ ವಿಶ್ವಗುರು ಬಸವಣ್ಣನವರ ಒಂದು ಅತ್ಯಂತ ಶಕ್ತಿಯುತವಾದ ವಚನವನ್ನು ನೋಡೋಣ. ಸ್ನೇಹಿತರೆ, ಈ ವಚನದ ಮೂಲಕ ಅಂದಿನ ಜಾತಿ ಪದ್ಧತಿ, ಪುರೋಹಿತಶಾಹಿ ವ್ಯವಸ್ಥೆ ಮತ್ತು ಶರಣರ ನಿಲುವುಗಳನ್ನು ನೋಡೋಣ. ಮೊದಲಿಗೆ ಅಪೂರ್ಣ ವಚನವನ್ನೊಮ್ಮೆ ಕೇಳೋಣ. ವಚನವು ಹೀಗಿದೆ ನೋಡಿ. ಊರ ಮುಂದೆ ಹಾಲ ಹಳ್ಳ ಅರಿವುತ್ತಲಿರಲು ಹೊರೆಯಾವಿನ ಬೆನ್ನ ಅರಿಯಲದೇಕಯ್ಯ, ಲಜ್ಜೆಗೆಡಲೇಕೆ ನಾಣುಗೆಡಲೇಕೆ ಕೂಡಲ ಸಂಗಮ ದೇವನ್ನುಳ್ಳನ್ನಕ್ಕ ಬಿಜ್ಜಳನ ಭಂಡಾರವೆನಗೇಕಯ್ಯ. ನೋಡಿ, ಎಷ್ಟು ಅದ್ಭುತವಾಗಿದೆ ವಚನ. ಊರ ಮುಂದೆ ಹಾಲ ಹಳ್ಳ ಅರಿವುತ್ತಿರಲು ಹೊರೆಯಾವಿನ ಬೆನ್ನ ಅರಿಯಲದೇಕಯ್ಯ, ಲಜ್ಜೆಗೆಡಲೇಕೆ ನಾಣುಗೆಡಲೇಕೆ ಕೂಡಲ ಸಂಗಮ ದೇವನ್ನುಳ್ಳನ್ನಕ್ಕ ಬಿಜ್ಜಳನ ಭಂಡಾರವೆನಗೇಕಯ್ಯ. ನೋಡಿ, ಎಂತಹ ಒಂದು ಅದ್ಭುತವಾದ ಸಾಲುಗಳು. ಈ ವಚನದ ಮೊದಲನೇ ಸಾಲಲ್ಲಿ ಹೇಳ್ತಾರೆ, ಬಹಳ ಕುತೂಹಲಕಾರಿ. ಊರ ಮುಂದೆ ಹಾಳಗಳ್ಳ ಅರಿಯುತ್ತಲಿರಲು ಅಂದರೆ ಏನಿದು? ಇದೊಂದು ಕೇವಲ ರೂಪಕನ ಅಥವಾ ಇದರಲ್ಲಿ ಬೇರೆ ಏನಾದರೂ ಗೂಢಾರ್ಥ ಇದೆಯಾ? ತುಂಬ ಒಳ್ಳೆ ಪ್ರಶ್ನೆ ನೋಡಿ ಇದು. ಹಾಲಹಳ್ಳ ಅನ್ನೋದು ಅಂದರೆ ಒಂದು ಕೇವಲ ಜ್ಞಾನ ಅಲ್ಲ, ಅದು ಕಾಯಕದಿಂದ, ನಮ್ಮ ಅನುಭವದಿಂದ ಹುಟ್ಟುವ ಒಂದು ದೈವಿಕ ಶಕ್ತಿ. ಅದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಾತ್ರ ಸಿಗುವ ತೀರ್ಥ ಅಲ್ಲ, ನಮ್ಮೆಲ್ಲರ ಬದುಕಿನಲ್ಲಿ ಹರಿಯುವ ನದಿ ಅನ್ನೋದು ಶರಣರ ನಿಲುವು. ಜ್ಞಾನ ಮತ್ತು ದೈವತ್ವ ಎಲ್ಲರಿಗೂ ಮುಕ್ತವಾಗಿ ಸಿಗುತ್ತೆ, ಅದು ಯಾರೊಬ್ಬರ ಸೊತ್ತಲ್ಲ ಅನ್ನೋ ಒಂದು ಸಂದೇಶ ಇದು. ಹಾಗಾದರೆ ಈ ಪುರೋಹಿತಶಾಹಿ ವ್ಯವಸ್ಥೆಗೆ ಇದೊಂದು ನೇರ ಸವಾಲಾಗಿತ್ತು ಅಂತಾನೆ ಕೂಡ ಹೇಳ್ಬೋದು. ಅಂದರೆ ಜ್ಞಾನಕ್ಕಾಗಿ ಕೆಲವು ಜನರ ಮೇಲೆ ಅವಲಂಬಿತವಾಗಿರಬೇಕಾಗಿಲ್ಲ ಅನ್ನೋ ಒಂದು ಧ್ವನಿ ಇದರಲ್ಲಿ ಸ್ಪಷ್ಟವಾಗಿದೆ ನೋಡಿ. ಈ ವಚನದ ಮುಂದಿನ ಸಾಲು ಹೇಳುತ್ತೆ ನೋಡಿ, ಹೊರೆಯಾವಿನ ಬೆನ್ನ ಹರಿಯಲದೆ ಕೈಯ ಅಂತ. ಹೊರೆಯಾವು ಅಂದರೆ ಒಂದು ಬತ್ತಿ ಹೋಗುವ ಸೀಮಿತವಾದ ಒಂದು ಮೂಲ. ಇಲ್ಲಿ ಇದು ಮಧ್ಯವರ್ತಿಗಳನ್ನು ಅಂದರೆ ಪುರೋಹಿತರನ್ನು ಸಂಕೇತಿಸುತ್ತೆ. ಲಿಂಗಾಯತ ತತ್ವದ ಪ್ರಕಾರ ದೈವತ್ವ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಶಿವ ಅಂದರೆ ಆತ ನಿರಾಕಾರ, ಆತ ಯಾವುದೇ ದೇವಾಲಯ ಅಥವಾ ಮೂರ್ತಿಗೆ ಸೀಮಿತನಲ್ಲ. ಹೀಗಿರುವಾಗ ನಮ್ಮ ಮತ್ತು ದೇವರ ನಡುವೆ ಮಧ್ಯವರ್ತಿಗಳು ಯಾಕೆ ಬೇಕು? ಇದು ಶರಣರ ಒಂದು ಮೂಲಭೂತ ಪ್ರಶ್ನೆ. ಅನುಭವ ಮಂಟಪದಂತಹ ಒಂದು ಪ್ರಜಾಸಾತ್ಮಕ ವೇದಿಕೆ ಹುಟ್ಟಿದ್ದೇ ಈ ತತ್ವದ ಮೇಲೆ. ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿಕ ನಿಲುವು. ಇನ್ನು ಈ ವಚನದ ಕೊನೆಯ ಸಾಲಲ್ಲಿ ನೋಡೋದಾದ್ರೆ, ಕೂಡಲ ಸಂಗಮ ದೇವನ್ನುಳ್ಳನ್ನಕ್ಕ ಬಿಜ್ಜಳನ ಭಂಡಾರವೆನಗೇಕಯ್ಯ ಅಂದರೆ ಆ ಕಾಲದಲ್ಲಿ ರಾಜ ಬಿಜ್ಜಳನಿಗೆ ನೇರವಾಗಿ ಹೀಗೆ ಸವಾಲು ಹಾಕುವುದು ಅಂದರೆ ಸಾಮಾನ್ಯದ ಮಾತಲ್ಲ. ಅದು ಖಂಡಿತ. ಅದರಲ್ಲೂ ಬಸವಣ್ಣನವರು ಆತನ ಒಂದು ಆಸ್ಥಾನದಲ್ಲಿಯೇ ಮಂತ್ರಿಯಾಗಿದ್ದವರು. ಅದೇ ಈ ವಚನದ ನಿಜವಾದ ಶಕ್ತಿ ಇರುವುದು. ಇದು ಕೇವಲ ಭೌತಿಕ ಸಂಪತ್ತಿನ ತಿರಸ್ಕಾರ ಅಲ್ಲ, ಇದು ಅಂದಿನ ರಾಜಕೀಯ ಮತ್ತು ಸಾಮಾಜಿಕ ಅಧಿಕಾರದ ಕೇಂದ್ರದ ಒಂದು ಮೇಲಿನ ಅವಲಂಬನೆಯನ್ನು ತಿರಸ್ಕರಿಸುವ ಒಂದು ಸ್ವಾಭಿಮಾನದ ಘೋಷಣೆ. ಆ ಸ್ವಾಭಿಮಾನದ ಘೋಷಣೆ ಅಂದರೆ, ನನ್ನೊಳಗೆ ದೈವಶಕ್ತಿ ಇರುವಾಗ ರಾಜನ ಸಂಪತ್ತು ಅಥವಾ ಅಧಿಕಾರ ನನಗೆ ಯಾಕೆ ಬೇಕು ಅನ್ನೋ ಒಂದು ಆತ್ಮಗೌರವದ ಪ್ರಶ್ನೆ ಇದು. ಹಾಗಾದರೆ ಲಜ್ಜೆಗಿಡಲೇಕೆ ನಾಣುಗಿಡಲೇಕೆ ಅನ್ನೋ ಸಾಲುಗಳು ಇದಕ್ಕೆ ಸಂಬಂಧಪಟ್ಟಿದ್ದ. ಅಂದರೆ ನಿಖರವಾಗಿ ಬೇರೆಯವರನ್ನು ಅವಲಂಬಿಸಿರುವುದರಿಂದ ನಮ್ಮ ಸ್ವಾಭಿಮಾನಕ್ಕೆ, ನಮ್ಮ ಘನತೆಗೆ ಧಕ್ಕೆಯಾಗುತ್ತೆ, ಅದರಿಂದ ಅವಮಾನ, ನಾಚಿಕೆ ಉಂಟಾಗುತ್ತೆ. ಹೀಗಾಗಿ ಆತ್ಮಶಕ್ತಿಯನ್ನು ಅರಿತವನಿಗೆ ಇಂತಹ ಒಂದು ಅವಲಂಬನೆಯಿಂದ ಬರುವ ಅನುಮಾನ ಬೇಕಾಗಿಲ್ಲ. ಇದು ಆಧ್ಯಾತ್ಮಿಕ ಸ್ವಾತಂತ್ರ್ಯದಷ್ಟೇ ಭೌತಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದ ಕರೆ ಕೂಡ ಹೌದು. ಹಾಗಾದರೆ ಒಟ್ಟಾರೆಯಾಗಿ ಈ ವಚನದ ಒಂದು ಕೇವಲ ಒಂದು ಆಧ್ಯಾತ್ಮಿಕ ಹೇಳಿಕೆಯಲ್ಲ, ಅದೊಂದು ಸಾಮಾಜಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯ ಘೋಷಣೆ ಅಂತ ಹೇಳ್ಬೋದು. ಬಾಹ್ಯ ಅವಲಂಬನೆಗಳನ್ನು ಕಿತ್ತೊಗೆದು ಆಂತರಿಕ ಶಕ್ತಿಯನ್ನು ಅರಿಯುವಂತೆ ಪ್ರೇರೇಪಿಸುತ್ತೆ. ಈ ವಚನದ ಸಂದೇಶ ತುಂಬ ಸ್ಪಷ್ಟವಾಗಿದೆ ನೋಡಿ. ನಿಜವಾದ ಸಂಪತ್ತು ಮತ್ತು ಸ್ವಾತಂತ್ರ್ಯ ಇರೋದು ಆತ್ಮಜ್ಞಾನ ಮತ್ತು ಸ್ವಾವಲಂಬನೆಯಲ್ಲಿ. ಇದು ಅಂದಿನ ಕಲ್ಯಾಣ ಸಮಾಜಕ್ಕೆ ಮಾತ್ರ ಅಲ್ಲ, ಇವತ್ತಿಗೂ ಅಷ್ಟೇ ಪ್ರಸ್ತುತ. ಇಂದಿನ ನಮ್ಮ ಜಗತ್ತಿನಲ್ಲಿ ನಾವು ಯಾವೆಲ್ಲ ಬಿಜ್ಜಳರ ಭಂಡಾರಗಳಿಗೆ ಅಥವಾ ಹೊರೆಯಾವಿನ ಬೆನ್ನ ಹತ್ತಿದ್ದೇವೆ, ಅದು ಅಧಿಕಾರವಾಗ್ಬೋದು, ಅಂತಸ್ತಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದ ಮುನ್ನಡೆ ಆಗಿರಬಹುದು. ನಮ್ಮೊಳಗಿನ ಹಳ್ಳವನ್ನು ನಾವು ಎಲ್ಲಾದರೂ ಮರೆತಿದ್ದೇವೆಯೇ? ಇದನ್ನು ಎಲ್ಲರೂ ಕೂಡ ಯೋಚಿಸಬೇಕಾದಂತಹ ವಿಷಯ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವ ಎಲ್ಲರಿಗೂ ಕೂಡ ಶರಣಾರ್ಥಿಗಳು.